ಪಾದಚಿಹ್ನೆಗಳಿಗೆ ಭಕ್ತಿಪೂರ್ವಕ ಎಲ್ಲರೂ ಮೊದಲಿಗೆ ಪುಷ್ಪವೃಷ್ಟಿಯೊಂದಿಗೆ ಈ ಒಂದು ಸಭೆಯನ್ನು ಆರಂಭಿಸೋಣ. ಎಲ್ಲರೂ ವೇದಿಕೆಗೆ ಪ್ರಣವಾರೂಢನು ಪ್ರಣವಾಸ್ವರೂಪನು ಪ್ರಣವ ಸಡಂಗ ಸಮರಸ ನಮ್ಮ ಕುಂಡಲ ಸಂಗಮದಿ ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ದಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಶಿವಂಗ ಬಸವಾಯ ನಮಃ ವಿಶ್ವಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯಕೃತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಸಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಕ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಬಸವಾಯ ನಮೋ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮಯ ಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗವ ನೀನು ಎನಗೆ ನೀನಲ್ಲದೆ ಮತ್ತಾರಿಲ್ಲಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣನ ಬಸವಾದಿ ಶಿವಶರಣರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ವಚನ ಜಾತ್ರೆಗೆ ವಚನ ಪಾರಾಯಣಕ್ಕೆ ಶರಣ. ಆತ್ಮೀಯ ಶರಣ ಬಂಧುಗಳೇ, ಬರುವ ಇದೇ ಏಪ್ರಿಲ್ 22ನೇ ತಾರೀಕು ವಚನ ಜಾತ್ರೆ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರ 26ನೆಯ ಸ್ಮರಣೋತ್ಸವ ಇದೇ ಆಶ್ರಮದ ಪರಿಸರದಲ್ಲಿ ನಡೆಯಲಿಕ್ಕಿದ್ದು, ಈಗಾಗಲೇ ಪೂಜ್ಯ ಅಪ್ಪಗಳವರ ದಿವ್ಯ ಸನ್ನಿಧಾನದಲ್ಲಿ ಪೂರ್ವಭಾವಿ ಸಭೆಗಳು ನಡೆದಿದ್ದು, ಮೊನ್ನೆ ಅಷ್ಟೇ ಈ ಒಂದು ಪ್ರವಚನ ಸೇವಾ ಸಮಿತಿ ಸೇರಿದಂತೆ ಪ್ರವಚನಕ್ಕೆ ಸಂಬಂಧಪಟ್ಟಂಥ ಸಭೆ ನೆರವೇರಿತು. ಇವತ್ತು ಸಾಮೂಹಿಕ ವಚನ ಪಾರಾಯಣ ಬೆಳಗ್ಗಿನ ಜಾವ ಸುಪ್ರಭಾತ ಸಮಯದಲ್ಲಿ ಆಶ್ರಮದ ಈ ಪರಿಸರದಲ್ಲಿ ನಡೆಯಲಿಕ್ಕಿರುವಂತಹ ಸಾಮೂಹಿಕ ವಚನ ಪಾರಾಯಣದ ಕುರಿತಂತೆ ಇವತ್ತಿನ ಈ ಸಭೆ ನಡೆಯಲಿಕ್ಕಿದೆ. ಈ ಸಭೆಯ ದಿವ್ಯ ಸನ್ನಿಧಾನವನ್ನು ವಹಿಸಿರುವ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳವರಿಗೆ ಎಲ್ಲರ ಜೋರಾದ ಭಕ್ತಿಪೂರ್ವಕ ಚಪ್ಪಾಳೆಯನ್ನು ಹಾರ್ದಿಕವಾಗಿ ಮಾಡಿಕೊಂಡು, ಜೊತೆಗೆ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಂದ್ರಿಗೂ ಹಾರ್ದಿಕವಾಗಿ ಇವತ್ತಿನ ಈ ಸಭೆಗೆ ಸ್ವಾಗತಿಸ್ತಾ, ಮೊದಲನೇದಾಗಿ ನಮ್ಮ ವೀರಣ್ಣ ಕುಮಾರ್ ಸರ್ ವೇದಿಕೆಗೆ ಆಗಮಿಸಬೇಕು. ಒಂದು ವಚನ ಗಾಯನದೊಂದಿಗೆ ಈ ಒಂದು ಸಭೆಯನ್ನು ಆರಂಭಿಸಿ.
ಎಲ್ಲರಿಗೂ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಮ್ಮದರಿಗೆ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಣಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಇಂತಿ ಹಲವು ಚಿಂತೆಯಲಿ ಇಂತಿ ಹಲವು ಚಿಂತೆಯಲಿ ಇಪ್ಪವರ ಕಂಡೆನು ಶಿವಚಿಂತೆ ಇದ್ದವರ ಒಬ್ಬರನ್ನು ಕಾಣೆನು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ನಿಜ ಶರಣನು ನಿಜ ಶರಣನು ನಿಜ ಶರಣನು ಬಡತನಕ್ಕೆ ತುಂಬುವ ಚಿಂತೆ ಬಡತನಕ್ಕೆ ತುಂಬುವ ಚಿಂತೆ. ವಚನ ಗಾಯನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯ ಶರಣಜೀವಿಗಳು ಆಗಿರುವ ವೀರಣ್ಣ ಕುಂಬಾರ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಪರಮ ಪೂಜ್ಯ ನಾನುಜರಪ್ಪು ಬಸವಲಿಂಗ ಪಟ್ಟದೇವರ ಪೂಜ್ಯರ ಜೊತೆಗೆ ಪೂಜ್ಯ ಅಪ್ಪಗಳವರ ದಿವ್ಯ ಸನ್ನಿಧಾನದಲ್ಲಿ ನಡೆಯಲಿರುವ ಸಾಮೂಹಿಕ ವಚನ ಪಾರಾಯಣದ ಕುರಿತಂತೆ ಸಮಿತಿ ರಚನೆ ಇರ್ಬೋದು, ಜೊತೆಗೆ ಆ ವ್ಯವಸ್ಥೆಗಳು ಹೇಗಿರಬೇಕು ಎಲ್ಲದರ ಕುರಿತು ಇನ್ನು ಮುಂದೆ ಪೂಜ್ಯ ಅಪ್ಪಗಳವರ ವಾಣಿಯಲ್ಲಿ ನಾವೆಲ್ಲರೂ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಆರಾಧ್ಯದ ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಈಗಾಗಲೇ ಭಾಲ್ಕಿ ಮಠದಲ್ಲಿ ಒಂದು ಸಭೆ ಆಗಿದೆ. ಇತ್ತೀಚೆಗೆ ಈ ಪ್ರವಚನದ ಒಂದು ಸೇವಾ ಸಮಿತಿಯನ್ನು ನಾವಿಲ್ಲಿ ತಾಯಿಯವರಾಗಿರ್ತಕ್ಕಂಥ ಶಶಿಕಲಾ ಅಶೋಕ್ ವಾಲೆ ತಾಯಿಯವರನ್ನು ಇತ್ತೀಚೆಗೆ ನಾವು ನೇಮಕ ಮಾಡಿದ್ದೀವಿ. ಈಗಿದು 10ನೇ ತಾರೀಕಿನಿಂದ ನಮ್ಮ ಪ್ರವಚನವನ್ನು ಆರಂಭ ಆಗಿದ್ದ ಮೇಲೆ ಇದು 21ನೇ ತಾರೀಕಿನ ತನಕ ನಡೀತದೆ. ಇದರಲ್ಲಿ ನಮ್ಮ ಬಸವಣ್ಣವರು ಬಹುತೇಕ ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ, ಅವ್ರದ್ದೇ ಆದಂಥ ಧರ್ಮ, ಅವ್ರದ್ದೇ ಆದಂಥ ಸಿದ್ಧಾಂತಗಳು, ಅವ್ರದ್ದೇ ಆದಂಥ ಧರ್ಮಗುರು, ಅವ್ರದ್ದೇ ಆಗಿರ್ತಕ್ಕಂಥ ಧರ್ಮ ಗ್ರಂಥ ಇವೆಲ್ಲವೂ ಇವೆ. ನಮ್ಮ ಲಿಂಗಾಯತ ಧರ್ಮಕ್ಕೆ ಧರ್ಮಗುರುಗಳಂದರೆ ಅದು ಜಗಜ್ಯೋತಿ ಬಸವಣ್ಣವರು. ಧರ್ಮ ಗ್ರಂಥ ಅಂದರೆ ಅದು ವಚನ ಸಾಹಿತ್ಯ. ಆ ವಚನ ಸಾಹಿತ್ಯ ಹಿನ್ನೆಲೆ ಇಟ್ಟುಕೊಂಡೇ ಅಪ್ಪುಗಳು ಪ್ರತಿ ವರ್ಷ ಈ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಬದುಕಿನ ಉದ್ದಕ್ಕೂ ವಚನವೇ ತನ್ನ ಪಂಚಪ್ರಾಣ, ಆ ವಚನಗಳೇ ನನ್ನ ಸಂಪತ್ತು, ವಚನಗಳೇ ನಮ್ಮ ಬದುಕು, ಆ ನಿಟ್ಟಿನಲ್ಲಿ ಬಸವಣ್ಣನವರನ್ನು
ಶರಣರನ್ನು ನಾವು ಎಲ್ಲಿ ಕಾಣಬೇಕು? ಆ ವಚನ ಸಾಹಿತ್ಯದಲ್ಲೇ ಕಾಣಬೇಕು. ಅಂಥ ಒಂದು ಬದುಕನ್ನು, ವಚನದ ಬದುಕು, ಶರಣರ ಬದುಕು, ಬಸವಾದಿ ಶರಣರನ್ನು ನಾವು ಎಲ್ಲಿ ಆ ಒಂದು 16ನೇ ಶತಮಾನ ನಂತರ ಮತ್ತೆ ನಾವು ಎಲ್ಲಿ ಕಂಡಿದ್ದೀವಿ ಅಂದ್ರೆ ಅದು ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಲ್ಲೇ ಕಂಡಿದ್ದೀವಿ. ಅದನ್ನು ಅವ್ರು ಲಿಂಗೈಕ್ಯ ಆಗಿದ್ದ ಮೇಲೆ ಅದಕ್ಕೊಂದು ಅವ್ರ ಬದುಕಿನ ಉದ್ದಕ್ಕೂ ಅವ್ರ ಲಿಂಗೈಕ್ಯ ಆದಾಗೂ ಸಮಾಧಿ ನೋಡ್ರಿ, ಮುಖನೂ ಅಲ್ಲಿ ಅಂದ್ರೆ ಬಸವಣ್ಣವರು ಯಾರು ಯಾವ ರೀತಿ ಬಾಳ್ತಾರ ಬದುಕ್ತಾರ ಅವ್ರಿಗದು ತಾನಾಗಿ ಒದಗ್ತದೆ. ಅಪ್ಪೋರು ಮುಖ ಯಾವ ಕಡೆ ಅದನೋ ಆ ಕಡೆ ಬಸವಣ್ಣವ್ರ ಮೂರ್ತಿ. ಅಲ್ಲಿ ಯಾರೂ ನಾವು ಸಿದ್ಧತೆ ಮಾಡಿದ್ದಿಲ್ಲ. ಅವರೇ ದಾಸೋಹಿಗಳು ಬಂದು ಅಪ್ಪೋರೇ ನಂದೊಂದು ಇಚ್ಛೆ ಅದ ಅಂತ ತಿಳ್ಕೊಂಡು ಖಟಕ್ ಚಿಂಚೋಳಿ ವಿ.ಕೆ. ಪಾಟೀಲ್ ಅವ್ರು ಬಂದು ಅಪ್ಪೋರು ಚನ್ನಬಸವ ಪಟ್ಟದೇವ್ರ ಬದುಕಿನ ಉದ್ದಕ್ಕೂ ಬಸವಣ್ಣವ್ರ ತತ್ವವನ್ನು ಹಾಸಿಕೊಂಡು ಹೊದ್ದುಕೊಂಡು ಅದನ್ನು ಆಚರಿಸಿದವರು. ಅವ್ರ ಮುಂದೆ ನಾ ಅಶ್ವಾರೂಢದು ಬಸವಣ್ಣವ್ರ ಮೂರ್ತಿ ಕೂಡಿಸ್ತಾ ಅಂತ ಹೇಳಿ ಅಪ್ಪುಗಳ ಕಣ್ಣು ಎದುರು ಅವ್ರ ಮುಂದೆನೇ ಬಸವಣ್ಣ. ಮತ್ತು ಹೆಚ್ಚಾನ್ ಹೆಚ್ಚು ಯಾರೇ ತಾಯಂದಿರು ಬಂದರು ನೀ ಅಕ್ಕ ಮಹಾದೇವಿ, ಅಕ್ಕನಾಗಲಾಂಬಿಕೆ, ಮುಕ್ತಾಯಕ್ಕ, ನೀಲಾಂಬಿಕಾ ಅಂತ ಯಾರೇ ತಾಯಂದಿರು ಬಂದರು ಅಪ್ಪೋರು ಅವರನ್ನು ಅದೇ ರೂಪದಾಗ ಕಾಣ್ತಿದ್ರು. ಅಷ್ಟೇ ಅಲ್ಲ, ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಮಹಿಳೆಯರು ಯಾವತ್ತೂ ಅವ್ರ ಕಾಲ ಮ್ಯಾಗ ಅವ್ರು ನಿಂದಿರ್ಬೇಕಂತಕ್ಕಂಥ ಭಾವನೆ ಇಟ್ಟುಕೊಂಡೇ ಅಕ್ಕ ಮಹಾದೇವಿ ಹೈಸ್ಕೂಲು, ಅಕ್ಕ ಮಹಾದೇವಿ ಕಾಲೇಜನ್ನು ಅಪ್ಪೋರು ಸ್ಥಾಪನೆ ಮಾಡಿದ್ರು. ಅದರ ಸಲುವಾಗಿ ಮುಂದೆ ಬಸವಣ್ಣ, ಹಿಂದೆ ಅಕ್ಕ ಮಹಾದೇವಿಯರಿದ್ದಾರೆ. ಅದು ಎಲ್ಲವೂ ಅಂದ್ರೆ ಅಪ್ಪಗಳು ಮಾಡಿದ್ದು ಏನಿದೆನೋ ಅದನ್ನು ಅವರು ಜೀವಂತ ಇರೋಸ್ತನ ಶರಣರ ಬಗ್ಗೆ, ತತ್ವದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆನೇ ಭಾಳ ಬದುಕಿದವರು. ಅದನ್ನು ಮತ್ತೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರು ಪೂಜ್ಯರು ಯಾವ ರೀತಿ ಭಾಳ ಬದುಕ್ಯಾರ ಅದೇ ಒಂದು ಸ್ವರೂಪವನ್ನು ಕೊಡಬೇಕಂತ ತಿಳ್ಕೊಂಡೆ ಇದಕ್ಕೊಂದು ವಚನ ಜಾತ್ರೆ ಅಂತ ಕೊಟ್ಟು ಇವತ್ತು ಆ ವಚನ ಜಾತ್ರೆ ಮೂಲಕ ಅನೇಕ ನಾಡು, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟ ಸಾಧನೆ ಮಾಡಿದವರು, ಅನೇಕ ಕಲಾವಿದರು, ಸಾಹಿತಿಗಳು, ಸಂಗೀತಗಾರರು, ಮಠಾಧೀಶರು ಇಲ್ಲೆಲ್ಲರಿಗೆ ಅದು ದರ್ಶನ ಆಗ್ತಾ ಇದೆ. ಈಗಾಗಲೇ ಇಲ್ಲಿ ಅದರದ್ದೆಲ್ಲ ಸಿದ್ಧತೆ ನಡೀತಾ ಇದೆ. ಈಗ ಆ ಪ್ರವಚನದ ಕೂಡ ಶರಣರು ಕಂಡ ಬಸವಣ್ಣ ಅಂತಕ್ಕಂಥ ವಿಷಯದ ಮೇಲೆ 10ನೇ ತಾರೀಕದಿಂದ ಆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಿದ್ಧ ಬಸವ ದೇವರು ಅಂತಿ ಭಾಳ ಜ್ಞಾನಿಗಳಿದ್ದಾರೆ. ಅವರು 10ನೇ ತಾರೀಕದಿಂದ ಪ್ರವಚನ ಸಾಯಂಕಾಲ 1.5 ತಾಸು 2 ತಾಸು ತಾವೆಲ್ಲರೂ ನಿಮ್ಮ ಪರಿವಾರ ಸಮೇತ ನಿಮಗೆ ಮತ್ತೆ ಪದೇ ಪದೇ ನಾವು ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ ನೀವು ಬರುವಾಗ ಈಗಲೇ ಅದರದ್ದೆಲ್ಲ ಸಿದ್ಧತೆ ಮಾಡ್ಕೊಂಡು ಅಳಗ ಬಳಗ ಸ್ನೇಹಿತರು ಎಲ್ಲರಿಗೆ ತಿಳಿಸಿ 1.5 ತಾಸು ಇಲ್ಲಿ ಕೂಡಂಗ ಎಲ್ಲರಿಗೆ ಕರ್ಕೊಂಡು ಬರ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತು ನಮ್ಮ ಒಂದು ಧರ್ಮದ ಗ್ರಂಥ ವಚನ ಸಾಹಿತ್ಯ ಅಪ್ಪೋರು ಯಾವಾಗಲೂ ಇಲ್ಲೊಂದು ಧರ್ಮ ಗ್ರಂಥ ಪಠಣ ಮಾಡಿಸೋದು, ಆನಂತರ ವಚನಗಳ ಮೇಲೆ ಸ್ಪರ್ಧೆ, ಈ ವಚನ ಕಂಠ ಪಾಠ ಸ್ಪರ್ಧೆ ಎಷ್ಟು ಅದ್ರದ್ದು ಬೇಡಿಕೆ ಹೆಚ್ಚಾಗ್ಯದಂದ್ರೆ ಆ ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು ಆ ಭಾಗದಿಂದೆಲ್ಲ ಬರ್ತಾರೆ. ಅದಕ್ಕೆ ವಯಸ್ಸಿಂದ ಲಿಮಿಟ್ ಇಲ್ಲ. ಅವರು ವಚನಗಳ ಕಂಠ ಪಾಠ ಮಾಡೋದಷ್ಟೇ ಅಲ್ಲ, ಒಂದು ಬೆಳಗಾವಿದಾಗ ಒಂದು ವಿದ್ಯಾರ್ಥಿನಿ ಇದ್ದಾಳೆ, ಅವಳು ಒಂದು ಎಷ್ಟು ಕಂಠ ಪಾಠ ಮಾಡ್ಯಾಳು ಅಷ್ಟು ಸೇರಿಸಿ ಒಂದು ವಚನದ ಕೃತಿಯನ್ನು ಪ್ರಕಟ ಮಾಡಿ ಅಲ್ಲ ಒಂದು 5,000 ಶಾಲೆಗಳಿಗೆ ಆ ಕೃತಿಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಅಪ್ಪವ್ರ ದೂರದೃಷ್ಟಿ, ಅವ್ರ ಕಳಕಳಿ, ಆ ವಚನದ ಬಗ್ಗೆ ಇವತ್ತು ವಚನದ ಬಗ್ಗೆ ಎಷ್ಟು ಅದ್ರ ಬೇಡಿಕೆ ಹೆಚ್ಚಾಗ್ಯದ ಅಂದ್ರೆ ಮೊನ್ನೆ ಒಬ್ಬರು ಬಂದಿದ್ದಾರೆ ಈ ಬಸವ ಜಯಂತಿ ನಿಮಿತ್ತ ಅಪ್ಪೋರೇ ನಾವು ವಚನ ಸ್ಪರ್ಧೆ ಇಡ್ತೀವಿ, ಭಾಲ್ಕಿದಿಂದೆ ಆ ವಚನಗಳನ್ನು ಯಾವ ರೀತಿ ನೀವು ಇಲ್ಲಿ ಸ್ಪರ್ಧೆ ನಡೆಸ್ತೀರಿ, ನಮ್ಮ ಎಲ್ಲರ ಮಾಡ್ತೀವಿ, ನಿರ್ಣಾಯಕರು ಭಾಲ್ಕಿದವರಿಗೆ ಕಳಿಸ್ರಿ ಅಂತ ಹೇಳ್ಯಾರ. ಅಂದ್ರೆ ವಚನದ ಬಗ್ಗೆ ಎಷ್ಟು ಸ್ವತಃ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು ಅವರೆಲ್ಲ ಹೇಳ್ತಾರೆ ವಚನಗಳನ್ನೇ ನೀವು ಪಾಲಿಸ್ರಿ, ವಚನಗಳನ್ನೇ ಪಾರಾಯಣ ಮಾಡಿರಿ ಅಂತಕ್ಕಂಥದ್ದು ಎಲ್ಲ ಕಡೆ ಅಲ್ಲಿ ಇಲ್ಲಿ ಅಂತಕ್ಕಂಥದ್ದಲ್ಲ. ಒಂದೊಂದು ಈ ವಿಧಾನಸೌಧದಾಗ ಏನಾದರೂ ಇದು ನಡೆದಾಗ ಅಲ್ಲಿ ವಚನಗಳು ತಗೋತಾರೆ, ಪಾರ್ಲಿಮೆಂಟ್ದಾಗ ಕೂಡ ವಚನಗಳನ್ನು
ಅವರು ವಚನಗಳನ್ನೇ ಅಲ್ಲಿ ನೆನಪಿಸ್ಕೊಳ್ತಾರೆ. ಒಟ್ಟಾರೆ ವಚನದ ಬಗ್ಗೆ ಎಲ್ಲ ಕಡೆ ಬಹಳಷ್ಟು ಜಾಗೃತಿ ನಡೀತಾ ಇದೆ. ಆ ಒಂದು ಹಿನ್ನೆಲೆ ಇಟ್ಕೊಂಡು ಅಪ್ಪೋರು ಇಲ್ಲಿ ಮೊಟ್ಟ ಮೊದಲು ವಚನ ಕಂಠಪಾಠ ಸ್ಪರ್ಧೆ ಇಲ್ಲೇ ಆಗಿದೆ, ಮತ್ತು ವಚನಗಳ ಮೇಲೆ ಭಜನೆ ಸ್ಪರ್ಧೆಗಳಾಗಿವೆ, ವಚನಗಳ ಮೇಲೆ ಭಾಷಣ ಸ್ಪರ್ಧೆಗಳಾಗಿವೆ, ವಚನಗಳ ಮೇಲೆ ನೃತ್ಯಗಳ ಸ್ಪರ್ಧೆಗಳಾಗಿವೆ. ಒಟ್ಟಾರೆ ಏನಿದ್ರು ವಚನ ವಚನ ವಚನ. ಆ ಈಗ 4 ವರ್ಷದಿಂದ 3-4 ವರ್ಷದಿಂದ ಸಾಮೂಹಿಕ ವಚನ ಪಾರಾಯಣ ಎಷ್ಟು ಸುಪ್ರಭಾತ ಸಮಯದಾಗ ಎಲ್ಲರೂ ಹೆಂಗೆ ಬರ್ತಾರಂದ್ರೆ ಸುಪ್ರಭಾತ ಸಮಯದಾಗ ಎಲ್ಲರೂ ನಾ ಮುಂದೆ ನೀ ಮುಂದೆ. ಆ ತಾಯಿಗೆ ಇತ್ತಂದ್ರೆ ಕರು ಹೆಂಗೆ ಒಡಿ ಬರ್ತದಲ್ಲ ಹಂಗೆ ಎಲ್ಲರೂ ವಚನದ ತವನಿಧಿಗಾಗಿ ಎಲ್ಲರೂ ನಸ್ಕಿನಲ್ಲಿ ಬಿಳಿ ಸಮವಸ್ತ್ರ ಹಾಕ್ಕೊಂಡು ಇಲ್ಲಿ ಆಶ್ರಮದಾಗ ನೋಡೋದೇ ಒಂದು ಸೌಭಾಗ್ಯ, ಅದು ಕಣ್ಣು ತುಂಬ್ಕೊಂಬೋದೇ ಒಂದು ಭಾಗ್ಯ. ಮತ್ತು ಇಲ್ಲಿ ಬಂದ ತಕ್ಷಣ ವಚನಗಳ ಪಾರಾಯಣ ಆಗಿದ ಮೇಲೆ ಮತ್ತೆಲ್ಲರಿಗೂ ಪ್ರಸಾದ. ಆ ನಂತರ ಯಾರ್ದು ಏನೂ ಒಂದು ಸೆಕೆಂಡ್ ಕೂಡ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಮತ್ತಿಷ್ಟು ಚಲೋ ಅವ್ರವ್ರ ಕಾರ್ಯಗಳು ಮತ್ತಿಷ್ಟು ಯಶಸ್ವಿ ಆಗ್ತವೆ. ಈ ವಚನ ಪಾರಾಯಣ ಸಲುವಾಗಿ ಸುತ್ತಮುತ್ತ ಹಳ್ಳಿದಿಂದ ಕೂಡ ವಾಹನಗಳು ಕಟ್ಕೊಂಡು ಬಂದರು. ಸುತ್ತಮುತ್ತ ಕಡೆಯಿಂದ ಎಲ್ಲ ಭಾಳಷ್ಟು ಜನ ಈ ವಚನದಾಗ ಕೂಡೋದಿಂದ ನಮಗೆ ಭಾಳಷ್ಟು ಒಂದು ದೈವಿ ಶಕ್ತಿ ಹೆಚ್ಚಾಗ್ಯದ. ನಮ್ಮದು ಏನು ಸಂಕಲ್ಪಗಳು ಇದ್ದು ಅವೆಲ್ಲ ಈಡೇರ್ಯವ ಅಂತಕ್ಕಂಥ ಅಂದ್ರೆ ವಚನದಾಗ ಹೆಂಗದ ಈ ವಚನಗಳೆಲ್ಲ ಹೆಂಗೆ ಬಂದವಂದ್ರೆ ಬಸವಣ್ಣವರು ಶರಣರು ಅವ್ರ ಮೊದಲು ಬಾಳಿ ಬದುಕಿ ಅವರು ಆಚರಣೆಗೆ ತಂದಿದ ಮೇಲೆ ಆ ವಚನಗಳನ್ನು ಅವ್ರು ಹೊರಗೆ ಹಾಕಿದ್ದಾರೆ. ಅಂಥ ವಚನಗಳ ಒಂದು ಕುರಿತೇ ಇಲ್ಲಿ ಪಾರಾಯಣವನ್ನು 15ನೇ ತಾರೀಕಿನಿಂದ 21ನೇ ತಾರೀಕಿನ ತನಕ ಇಲ್ಲಿ ಎಲ್ಲರಿಗೂ ಸಾಮೂಹಿಕವಾಗಿ ಆ ಪಾರಾಯಣದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ. ಮತ್ತು ಅಲ್ಲಿ ಅದು ಮುಗಿದ ತಕ್ಷಣ ಎಲ್ಲರಿಗೂ ಸುಪ್ರಭಾತ ಸಮಯದಾಗ 6ರಿಂದ 7 ನಡೀತದೆ. 7ರಿಂದ ಮತ್ತು ಅಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ. ಅದು ಮುಗಿಸ್ಕೊಂಡು ಅವ್ರವ್ರ ಕಾರ್ಯಗಳು ಅವ್ರವ್ರ ಚಟುವಟಿಕೆಗಳ ಕಡೆ ಹೆಜ್ಜೆ ಇಡಬೇಕು. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ವಚನ ಪಾರಾಯಣದಂತೂ ಅದು ಒಂದು ರೀತಿ ತಾರಕೇರಿನಂಗೆ ಆಗ್ಲತ್ತದ. ಅಷ್ಟು ಚಲೋ ವಚನ ಪಾರಾಯಣ ಇಲ್ಲಿ ಚನ್ನಬಸವ ಆಶ್ರಮದಲ್ಲಿ ಅದು ಸದಾ ಇಲ್ಲಿ ಪ್ರತಿ ವರ್ಷ ನಡೀತಾ ಇದೆ. ಇಲ್ಲಿ ಅದು ನೋಡಿಕೊಂಡೆ ಬಸವ ಕಲ್ಯಾಣದಲ್ಲಿ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವದಲ್ಲಿ 100 ಜನ ಸ್ವಾಮಿಗಳು ಏಕಕಾಲಕ್ಕೆ ಬಂದರು. 1000 ಜನ ಏಕಕಾಲಕ್ಕಲ್ಲೆಲ್ಲ ಬಸವ ಕಲ್ಯಾಣದಾಗ ಹೇಳ್ತಿದ್ರು. ಅಪ್ಪೋರೇ ಇಷ್ಟು ಜಲ್ದಿ ಯಾರೂ ಬಂದಿದ್ದು ಉದಾಹರಣೆಗಳಿಲ್ಲ. ಆದ್ರೆ ನಸ್ಕಿನಾಗ ನೀವು ಯಾವಾಗ ವಚನ ಪಾರಾಯಣ ಪ್ರಾರಂಭ ಮಾಡಿರಿ ಅವಾಗ ನಾವು ಹೋಗೋದೇ ಇದ್ರೆ ಏನೋ ಕಳ್ಕೊಳತ್ತೇವೆ ಎಂಬ ಭಾವನೆ ನಮ್ದಾಗ್ಯದ ಅಂತ ತಿಳ್ಕೊಂಡು ಎಷ್ಟೋ ಜನ ಅದರಲ್ಲಿ ಆ ಪಾರಾಯಣದಲ್ಲಿ ಭಾಗಿಯಾದರು. ಅದರ ಸಲುವಾಗಿ ಇದೇ ತಿಂಗಳ ಈಗೇನು ನಮ್ಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ 26ನೇ ಸಮಣೋತ್ಸವ ಈ ವಚನ ಜಾತ್ರೆ ನಿಮಿತ್ತ ಪ್ರವಚನವನ್ನು 10 ತಾರೀಕಿಗೆ ಪ್ರಾರಂಭ ಆಗ್ತದೆ. 15ನೇ ತಾರೀಕಿಗೆ 6 ಗಂಟೆಯಿಂದ 7 ಗಂಟೆ ಸುಪ್ರಭಾತ ಸಮಯ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಇಲ್ಲಿ ಪಾರಾಯಣ ನಡೀತದೆ. ಆ ನಂತರ ಪ್ರಸಾದನ್ನು ಎಲ್ಲರೂ ಸ್ವೀಕರಿಸ್ರಿ. ಮತ್ತು ಈ ಪಾರಾಯಣದಲ್ಲಿ ತಪ್ಪದೆ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಚನ ಪಾರಾಯಣವನ್ನು ವರ್ಷದಗಿಂತ ಈ ವರ್ಷ ಮತ್ತಿಷ್ಟು ಎಲ್ಲರೂ ಕೂಡ್ಕೊಂಡು ಯಶಸ್ವಿ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ವಚನ ಪಾರಾಯಣಕ್ಕೆ ಇದಕ್ಕೊಂದು ಸಿದ್ಧತೆಗೋಸ್ಕರ ಇದಕ್ಕೊಂದು ಸಮಿತಿ ಸೇವಾ ಸಮಿತಿ ಅಂತ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹೋದ ಸರ್ತಿ ಪ್ರವಚನ ಮಾಡಿ ನಮ್ಮ ಭಾಗ್ಯವ್ರಿಗೆ ಮಾಡಿದ್ದೀವಿ. ಪಾರಾಯಣದ ನಮ್ಮ ಪಾರ್ವತಿ ಚಂದ್ರಕಾಂತ್ ಡೋಣ್ಗಾಪುರಿ ಅವ್ರಿಗೆ ಮಾಡಿದ್ದೀವಿ. ಈಗಾಗಲೇ ನಾವು ಪ್ರವಚನದ ತಾಯಿಯು ಶಶಿಕಲಾ ಅಶೋಕ್ ವಾಲೆ ತಾಯಿಯವ್ರಿಗೆ ಮಾಡಿದ್ದೀವಿ. ಈ ಸರ್ತಿ ಈ ಸಾಮೂಹಿಕ ವಚನ ಪಾರಾಯಣದ ಸೇವಾ ಸಮಿತಿ ಅಧ್ಯಕ್ಷರಾಗಿ ತಾಯಿಯವರಾಗಿರ್ತಕ್ಕಂಥ ಅಪ್ಪೋರು ನಾವು ಎಲ್ಲ ಚರ್ಚೆ ಆಗಿ ಅಪ್ಪೋರಂದರು ಭಾಳ ಅವರು ಬಸವ ತತ್ವವನ್ನು ಬಾಳ್ತಕ್ಕಂಥವ್ರು ಬದುಕ್ತಕ್ಕಂಥವ್ರು ಅಂತ ತಾಯಿಯವ್ರಿಗೆ ಮಾಡೋದು ಭಾಳ ಸೂಕ್ತದ ಅಂತ ಹೇಳಿ ತಾಯಿಯವರಾಗಿರ್ತಕ್ಕಂಥ ರೇಖಾ ಶಿವರಾಜ್ ಜೋತಪ್ಪನವ್ರು ಅವರನ್ನು ಈ ಒಂದು ವಚನ ಪಾರಾಯಣ ಸೇವಾ ಸಮಿತಿ ಅಧ್ಯಕ್ಷರಾಗಿ ಅವರನ್ನು ನೇಮಕ ಆಗ್ತದೆ. ಅವ್ರ ತಾಯಿಂದೇರು ಬರಬೇಕು. ಅವರು ಮತ್ತು ಶಿವರಾಜಪ್ಪರು ಇಬ್ಬರು ಬಂದು ಆಶೀರ್ವಾದ ಪಡ್ಕೋಬೇಕು. ವಿಶೇಷವಾಗಿ ಇಬ್ಬರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಇಪ್ಪುದು ಶಿವಂಗೆ ಅನ್ನುವಂಗೆ
ಅವ್ರ ಬಾಳು ಬದುಕು ಬದುಕ್ತಾ ಇದ್ದಾರೆ. ಇಬ್ಬರೂ ಸರ್ಕಾರಿ ಹುದ್ದೆಯಲ್ಲಿದ್ದು ಒಳ್ಳೆ ರೀತಿಯಿಂದ ಸಾವಿರಾರು ಲಕ್ಷಾಂತರ ಗಂಟೆ ಅವ್ರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಿಂದ ಪಾಠ ಮಾಡಿ ಪ್ರಾಚಾರ್ಯರಾಗಿ ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಒಂದು ಅಧಿಕಾರಿಗಳಾಗಿ ಕಾರ್ಯ ಮಾಡಿದ್ದಾರೆ. ಅಂಥವರು ಬಸವಣ್ಣವ್ರ ಬಗ್ಗೆ ಅಪಾರ ನಿಷ್ಠೆ ಶ್ರದ್ಧೆ ಇಟ್ಕೊಂಡು ಬಾಲ್ಕಿ ಮಟ್ಟದ ಮ್ಯಾಗ ಕೂಡ ಅಷ್ಟೇ ಭಕ್ತಿ ಶ್ರದ್ಧೆ ಇಟ್ಕೊಂಡು ಬಸವನಿಷ್ಠರಾಗಿ ಬಾಳೆ ಬದುಕ್ತಾ ಇದ್ದಾರೆ. ಅಂಥ ತಾಯಿಯವರು ಈ ಸರ್ತಿ ಈ ಒಂದು ವಚನ ಪಾರಾಯಣ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಅವರಿಗೆ ನೇಮಕ ಮಾಡಲಾಗ್ತದೆ. ಅವ್ರ ತಾಯಿಂದಿರು ಬಂದು ಆಶೀರ್ವಾದ ಪಡ್ತಾರೆ. ನೀವು ಬರ್ರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲ ನೀವು ಬರ್ರಿ ಎಲ್ಲರೂ ಸರ್ ಒಂದು ನಿಮಿಷ ಬರ್ರಿ ಸರ್. ಸರ್ ಬರ್ರಿ. ಬರ್ರಿ ನಡ್ರಿ ಬಗ್ಗೆ ಸರ್ ನಿಂದ್ರಿ ನಿಂದ್ರ ಸಾಕಿ. ನಮಸ್ಕಾರ ಬೇಡ ಈ ಬಾಬು. ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಗುರು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರಿಗೆ, ವಚನ ಪಾರಾಯಣಕ್ಕೆ, ವಚನ ಜಾತ್ರೆಗೆ ತಮ್ಮೆಲ್ಲ ಸಹಕಾರ ಭಾಳ ಬೇಕಾಗ್ತದೆ. ಕೆಲಸ ಮಾಡೋದಿಲ್ಲ ಆ ಸಹಕಾರ ಮೇಲೆ ಸಲಹೆ ಸೂಚನೆಯಂತೆ ನಾವು ಮಾಡ್ತೀವಿ. ತಮ್ಮೆಲ್ಲ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಎನ್ನ ಹಾನಿವೃತ್ತಿ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ಬಿಮ್ಮಿತ್ತೆ ಕೂಡದ ವಿಶ್ವಗುರು ಬಸವಣ್ಣನವರನ್ನು ಧ್ಯಾನಿಸುತ್ತಾ ಲಿಂಗೈಕ್ಯ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಕನ್ನಡದ ಗುರುಗಳಾದಂತಹ ನನ್ನ ಆರಾಧ್ಯ ದೈವರಾದ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ನಮಸ್ಕರಿಸುತ್ತಾ ಡಾಕ್ಟರ್ ಪಟ್ಟದ್ದೇವರ ಕನಸನ್ನು ನನಸಾಗಿ ಮಾಡುತ್ತಾ ತನ್ನ ಜೀವನದುದ್ದಕ್ಕೂ ಬಸವ ತತ್ವವನ್ನೇ ಹಾಸಿಕೊಂಡು ಹೊತ್ತುಕೊಂಡು ಬಸವ ತತ್ವವನ್ನು ಪ್ರಚಾರ ಮಾಡುತ್ತಾ ಈ ಭಾಗದಲ್ಲಿ ಭಾಲ್ಕಿ ಅನ್ನುವಂಥದ್ದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ನಾಡಿನಾದ್ಯಂತ, ಭಾರತದಾದ್ಯಂತ, ವಿಶ್ವದಾದ್ಯಂತ ಆ ಭಾಲ್ಕಿಯ ಹೆಸರನ್ನು ಪ್ರಜ್ವಲಗೊಳಿಸಲು ಅಣಿಯಾಗಿ ನಮ್ಮ ಒಂದು ಸೌಭಾಗ್ಯ ಅಂತ ಭಾವಿಸ್ಕೊಳ್ಬೋದು. ಅಂತಹ ಗುರುಗಳಾದ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರನ್ನು ವಂದಿಸುತ್ತಾ ಅದೇ ರೀತಿಯಾಗಿ ಇಬ್ಬರ ಪೂಜ್ಯ ದ್ವಯರ ಕನಸನ್ನು ಸಕ್ರಿಯವಾಗಿ ಕ್ರಿಯಾಶೀಲರಾಗಿ ಅದನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರುತ್ತಿರುವಂತಹ ನಮ್ಮ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು ಆಗಿರುವಂತಹ ಉತ್ಸಾಹಿಗಳು ಬಸವ ತತ್ವವನ್ನು ಅವರು ಬಹಳ ಅರ್ಥಪೂರ್ಣವಾಗಿ ವಚನ ಸಾಹಿತ್ಯವನ್ನು ಬಹಳ ಅರ್ಥಪೂರ್ಣವಾಗಿ ಪೂಜ್ಯ ಬಸವಲಿಂಗ ಪಟ್ಟದ್ದೇವರ ಒಂದು ಹೆಜ್ಜೆ ಇಟ್ಟು ಅವರ ಪ್ರತಿಯೊಂದು ಎಲ್ಲ ಕ್ರಿಯೆಗಳನ್ನು ಅವರ ಕನಸನ್ನು ಸಾಕಾರಗೊಳಿಸಲು ಒಂದು ಅಣಿಯಾಗಿರುವಂತಹ ಸತತವಾಗಿ ಕ್ರಿಯಾಶೀಲರಾಗಿ ಒಂದು ಸೇವೆಯನ್ನು ಮಾಡುತ್ತಿರುವಂತಹ ನಮ್ಮೆಲ್ಲರ ಒಂದು ಸೌಭಾಗ್ಯವಂತ ಭಾವಿಸ್ಕೊಳ್ಬೋದು. ಇಂತಹ ಗುರುಗಳು ಸಿಕ್ಕಿರುವುದು ಅಂತಹ ಪೂಜ್ಯ ಗುರುಬಸವ ಪಟ್ಟದ್ದೇವರ ಅಡಿಗಾವಲುಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ನಡೆದಿರುವಂತಹ ಎಲ್ಲ ಶರಣ ತಂದೆ ತಾಯಂದಿರು, ಅಕ್ಕ ತಂಗಿಯರು ಹಾಗೂ ಕದಳಿ ವೇದಿಕೆ ಅಧ್ಯಕ್ಷರಾದಂತಹ ಮಲ್ಲಮ್ಮ ನಾಗನಕೆರೆ ಸಹೋದರಿಯರಿಗೂ, ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಂಭುಲಿಂಗ ತಮ್ಮಣ್ಣವರಿಗೂ ಹಾಗೂ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವಂತಹ ವೀರಣ್ಣ ಕುಂಬಾರವರಿಗೂ
ಇಲ್ಲಿ ನೆರೆದಂಥ ಎಲ್ಲ ತಾಯಂದಿರಿಗೂ ನನ್ನ ಅನಂತ ಶರಣಾರ್ಥಿ. ಈಗಾಗಲೇ ನಮ್ಮ ಯಜಮಾನರು ಹೇಳಿದರು, ಎಲ್ಲರ ಸಹಕಾರದಿಂದ ಅಪ್ಪವರು ವಹಿಸಿಕೊಟ್ಟಂಥ ಜವಾಬ್ದಾರಿಯನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡೋಣ. ಯಾಕಂದ್ರೆ ಬಯಸದೇ ಬಂದ ಭಾಗ್ಯ. ಇಲ್ಲಿ ನಮ್ಮ ಭಾಗದೊಳಗೆ ಇದು ಏನು ಸಾಮೂಹಿಕ ವಚನ ಪಾರಾಯಣ ಇರ್ಬೋದು, ಏಪ್ರಿಲ್ 22ಕ್ಕೆ ವಚನ ಜಾತ್ರೆ ಇರ್ಬೋದು, ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಬರೆಯುವಂಥ ಪ್ರವಚನ ಇರ್ಬೋದು, ಅದೇ ರೀತಿ ಡಿಸೆಂಬರ್ ತಿಂಗಳಿನಲ್ಲಿ ಅಪ್ಪವರ ಪೂಜ್ಯ ಪಟ್ಟದೇವರ ಜಯಂತಿ ಉತ್ಸವ ಇರ್ಬೋದು, ಆಮೇಲೆ ಶರಣ ಸಂಗಮ ಕಾರ್ಯಕ್ರಮ, ಆಮೇಲೆ ಮನೆಗೊಂದು ಅನುಭವ ಮಂಟಪ ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದರು. ಹೀಗೆ ಸತತವಾಗಿ ಈ ಶಿವಾನುಭವ ಇಂತಹ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಬರ್ತಾ ಇವೆ. ಸಾಮೂಹಿಕ ವಚನ ಪಾರಾಯಣ ಪ್ರಾರಂಭವಾಗಿ 3 ವರ್ಷ ಹಾಗೆ ಇದು 4ನೇ ವರ್ಷ ನಡೆದಿದೆ. ಮೂರನೇದು. ಹೀಗಾಗಿ ಮೊದಲನೇ ವಚನ ಪಾರಾಯಣ ಯಾವ ರೀತಿ ಆಗ್ತು ಅನ್ನುವಂಥ ರೀತಿಯೊಳಗೆ ಪ್ರಾರಂಭ ಮಾಡಿದ್ರು. ಅದು ಪ್ರಾರಂಭದಲ್ಲೇ ಬಹಳ ಅದ್ಧೂರಿಯಾಗಿ, ಬಹಳ ಯಶಸ್ವಿಯಾಗಿ, ಬಹಳ ಅರ್ಥಪೂರ್ಣವಾಗಿ ಸಾಗಿ ಬಂದಿದೆ. ಕಳೆದ ಸಾಲಿನಲ್ಲೂ ಕೂಡ ಬಹಳ ಅರ್ಥಪೂರ್ಣವಾಗಿ ಸಾಗಿ ಬಂದಿದೆ. ಯಾಕಂದ್ರೆ ಹೇಳಿದ್ರು ಅಪ್ಪವರು, ವಚನ ಸಾಹಿತ್ಯ ಇದು ಎಲ್ಲರಿಗೂ ಏನಾಗಿದೆ, ಇಂದಿನ ದಿನಮಾನಗಳಲ್ಲಿ ಬೇಕಾಗಿರುವಂಥ ಸಾಹಿತ್ಯ. 12ನೇ ಶತಮಾನದಲ್ಲಿ ಅಂದು ರಚಿಸಿರುವಂಥ ವಚನಗಳು ಇವತ್ತು ಏನಾಗಿವೆ ಅಂದ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ನಾವು ಎಲ್ಲಿ ಹುಡುಕಬೇಕಪ್ಪ ಅಂದರೆ ವಚನಗಳಲ್ಲಿ, ವಚನ ಸಾಹಿತ್ಯದಲ್ಲಿ. ಅಂತಹ ವಚನಗಳು ಜನಮಾನಸಕ್ಕೆ, ಪ್ರತಿಯೊಬ್ಬರ ಕುಟುಂಬಕ್ಕೆ, ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟಿಸುವಂತಹ ಕೆಲಸ ಮಾಡಬೇಕನ್ನುವಂಥದ್ದೇ ಇಬ್ಬರು ಪೂಜ್ಯರ ಒಂದು ಏನಾಗಿದೆ ಅಂದ್ರೆ ಸತ್ಯ ಸಂಕಲ್ಪವಾಗಿದೆ. ನಾವಷ್ಟೇ ಅಲ್ಲ, ನಮ್ಮ ಭಕ್ತರೆಲ್ಲರೂ ಕೂಡ ದಿನ ವಚನ ಪಾರಾಯಣ ಮಾಡಲಿ. ಪ್ರತಿಯೊಂದು ಕುಟುಂಬದಲ್ಲಿ ಮಕ್ಕಳು ಹಿಡ್ಕೊಂಡು ದೊಡ್ಡವರವರೆಗೆ ವಚನಗಳನ್ನು ಪಠಿಸಲಿ. ಆ ವಚನಗಳಲ್ಲಿ ಎಂತಹ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಎಂತಹ ನಮ್ಮ ಜೀವನದಲ್ಲಿ ತೊಡರುಗಳು ಬಂದರೂ ಕೂಡ, ಎಂತಹ ಸಮಸ್ಯೆಗಳು ಬಂದರೂ ಕೂಡ ಆ ವಚನದಿಂದ ನಾವು ನೆಮ್ಮದಿಯನ್ನು ಕಾಣಬಹುದು, ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣಬಹುದು ಅನ್ನುವಂಥ ರೀತಿಯೊಳಗೆ ಈ ಒಂದು ಸಾಮೂಹಿಕ ವಚನ ಪಾರಾಯಣವನ್ನು ಹಮ್ಮಿಕೊಳ್ಳುವುದು ಬಹಳ ಸಂತಸದ ಸಂಗತಿಯಾಗಿದೆ. ಅದರಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಪಾಲ್ಗೊಳ್ತೀವಿ. ಬೆಳಿಗ್ಗೆ ಅದೊಂದು ಕಣ್ಣಿಗೆ ನೋಡಲಿಕ್ಕೆ ಬಹಳ ಆನಂದ. ಅಪ್ಪವ್ರು ಹೇಳಿದ್ರು, ಎಲ್ಲರೂ ಬಿಳಿ ಶುಭ್ರ ವಸ್ತ್ರದೊಳಗೆ ಸಮವಸ್ತ್ರವನ್ನು ಧರಿಸಿಕೊಂಡು ತಾವೆಲ್ಲರೂ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ. ಅದು ನಿಂತು ನೋಡಿದ್ರೆ ನಮ್ಮ ಕಣ್ಣಿಗೆ ಒಂದು ರೀತಿ ಪಾರಾಯಣ ಮಾಡೋದಕ್ಕಿಂತ ಮೊದಲೇ ಆ ಸಾಮೂಹಿಕವಾಗಿ ವೇದಿಕೆ ಮೇಲೆಲ್ಲ ಗುರುಗಳು ಕುಂತಾಗ, ಕೆಳಗೆಲ್ಲ ಭಕ್ತರು ಸಮವಸ್ತ್ರದಲ್ಲಿ ಕುಂತಾಗ ಕಣ್ಣಿಗೆ 12ನೇ ಶತಮಾನದ ಅನುಭವ ಮಂಟಪದ ಒಂದು ಏನಾಗ್ತದೆ ನೆನಪು ನಮಗಾಗ್ತದೆ. ಅದಕ್ಕೆ ಅಂತಹ ಒಂದು ವಚನ, ಸಾಮೂಹಿಕ ವಚನ ಪಾರಾಯಣ ಈ ವರ್ಷ ವಚನ ಜಾತ್ರೆಯೊಳಗೆ ದಿನಾಂಕ 15ರಿಂದ ಒಂದು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಪೂಜ್ಯರು ನಮ್ಗೆ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ನಮ್ಮದೊಂದು ಕಳಕಳಿ ವಿನಂತಿ ಅಂದರೆ, ಇವತ್ತು ಸುಮ್ಮನೆ ಒಂದು ಸಾಂಕೇತಿಕವಾಗಿ ಯಾರಿಗಾದ್ರೂ ಅಪ್ಪವ್ರಿಗೆ ಹೇಳಿದೆ, ಇಲ್ಲ ಅಪ್ಪವ್ರೆ ನಮ್ಮ ಪ್ರತಿಯೊಂದು ಕಾರ್ಯದೊಳಗೆ ನಾವು ಪಾಲ್ಗೊಳ್ತೀವಿ, ನಾವು ಭಾಗಿಯಾಗ್ತೀವಿ, ನಿಮ್ಗೆ ಸಹಕಾರ ನಮ್ದು ಇರ್ತದೆ, ನೀವು ಎಷ್ಟು ಟೈಮಿಗೆ ಬರೋದಂತ್ರಿ ಬರ್ತೀವಿ, ಏನು ಮಾಡಂತ್ರಿ ಮಾಡ್ತೀವಿ, ಅಧ್ಯಕ್ಷರು ಹೋದ್ರೆ ಅದೆಲ್ಲ ಬೇಡ, ಬೇರೆಯವರಿಗೆ ಒಪ್ಪಸರಿ ಅಂದೆವು, ಇರಲಿ ಅವರೇ ನಿಮಗೆಲ್ಲರೂ ಸಹಕಾರ ಇರ್ತದೆ, ನಿಮಗೆ ಇದೊಂದು ಸಲ ಮಾಡಬೇಕು ಅಂತಂದಾಗ ಗುರುಗಳ ಮಾತನ್ನು ನಮಗೆ ನೀಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಚನ್ನಬಸವ ಪಟ್ಟದೇವರು ಆ ಒಂದು ಶಕ್ತಿ, ಆ ಒಂದು ಇದು ಕೊಡಲಿ ನಮ್ಗೆ. ಆಮೇಲೆ ಎಲ್ಲರೂ ಪೂಜ್ಯ ಬಸವಲಿಂಗ ಪಟ್ಟದೇವರ, ಗುರುಬಸವ ಪಟ್ಟದೇವರ ಮಾರ್ಗದರ್ಶನದಂತೆ ನೀವು ಎಲ್ಲರೂ ಕೂಡಿ ಈ ಸಾಮೂಹಿಕ ವಚನ ಪಾರಾಯಣವನ್ನು ನಾವು ಯಶಸ್ವಿಯಾಗಿ ಮಾಡೋಣ. ನಿಮ್ಮೆಲ್ಲ ಇಲ್ಲಿ ಬಂದಂಥ ಶರಣ ತಂದೆ ತಾಯಿಗಳು ನಿಮ್ಮ ಓಣಿಯಲ್ಲಿ ಕೂಡ ನಾವು ಇನ್ನು ಕರಪತ್ರಿಕೆ ಮಾಡಿದ ಮೇಲೆ ಮತ್ತೆ ಎಲ್ಲರಿಗೆ ನಾವು ವಿತರಣೆ ಮಾಡ್ತೀವಿ. ಆದರೆ ಎಲ್ಲರೂ ಕೂಡ ನೀವು ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕು. ಅಷ್ಟೇ ಅಲ್ಲದೆ ಅಪ್ಪವರ ಒಂದು ಮಾತಿನಂತೆ ಎಲ್ಲರೂ ಬಿಳಿ ಸಮವಸ್ತ್ರವನ್ನು ಧರಿಸಿಕೊಂಡು ಬರಬೇಕು. ಆಮೇಲೆ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡ್ತಾರೆ, ತಮಗೆಲ್ಲ ಗೊತ್ತಿರುವಂತೆ 6 ಗಂಟೆಯಿಂದ 7 ಗಂಟೆವರೆಗೆ ನಡೀತದೆ. ಆಮೇಲೆ ಯಾರಾದರೂ ತಮ್ಮ ಸ್ವಯಂ ಒಂದು ಮುಂದೆ ಬಂದು ನಾವು ಈ ವರ್ಷ ಪ್ರಸಾದ ವಿತರಣೆಯ ಒಂದು ಪ್ರಸಾದದ ದಾಸೋಹವನ್ನು ಒಪ್ಕೊಳ್ತೀವಿ ಅಂತಂದಾಗ ತಾವು ಕೂಡ ವಿಚಾರ ಮಾಡಿಕೊಂಡು ತಮ್ಮ ಹೆಸರನ್ನು ಕೂಡ ಇಲ್ಲಿ ಗುರುಗಳ ಹತ್ರ ತಾವು ತಿಳಿಸ್ಬೋದು. ಯಾಕಂದರೆ ಪ್ರತಿಯೊಂದು ದಿವಸ ಬೆಳಗ್ಗೆ ಒಂದು ಪಾರಾಯಣ ಮುಗಿದ ಮೇಲೆ ಉಪಹಾರದ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ನಮ್ಮ ಅರ್ಚನೆ, ಅರ್ಪಣೆ, ಅನುಭವ ಅನ್ನುವಂಥ ರೀತಿಯೊಳಗೆ ದಾಸೋಹವೇ ನಮ್ಮ ಶರಣ ಒಂದು ಧರ್ಮದೊಳಗೆ ಏನದಂದ್ರೆ ಆ ಒಂದು ಅನ್ನದಾಸೋಹವನ್ನು ಇರಬೇಕು ಅನ್ನುವಂಥ ರೀತಿಯೊಳಗೆ ಯಾರು ಬೆಳಗ್ಗೆ ಎದ್ದು ಬರ್ತಾರೆ
ಹಾಗೇ ಹೋಗಬಾರ್ದು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ನಾನು ಹೆಚ್ಚಿನ ಮಾತುಗಳನ್ನ ಆಡಲಾರ್ದೇ ಗುರುಗಳೇ ನಮಗೇನು ಒಪ್ಪಿಸಿದ್ದಾರೆ. ಎಲ್ಲ ಅಕ್ಕ ತಂಗಿಯರು, ತಾಯಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಸಹಕಾರದೊಂದಿಗೆ ಮಲ್ಲಮ್ಮ ನಾಗನಕೆರೆಯವರಿಗೆ ಹೆಚ್ಚಿನ ಒಂದು ಇರೋದ ಅವ್ರದ್ದು ಸಹಕಾರ ಇರಲಿ. ರೇಖಾ ತಾಯಿ ಅಷ್ಟೇ ಅವ್ರದ್ದು ಎಲ್ಲ ಇಲ್ಲಿ ಇವರು ವಿದ್ಯಾವತಿ ಅಷ್ಟೇ ಅವ್ರದ್ದು, ಆಮೇಲೆ ಈ ಸವಳೆ ಅಕ್ಕವ್ರದ್ದು, ಮಲ್ಲಮ್ಮ ಪಾಟೀಲ್ ಅವ್ರದ್ದು, ಆಮೇಲೆ ಇಲ್ಲಿ ಶರಣ ಬಂಧುಗಳಲ್ಲಿ ಕೂಡ ವೀರಣ್ಣ ಕುಂಬಾರಣ್ಣವರು, ಬಸವರಾಜ್ ನರೇಣ್ಣವರು, ವಿಶ್ವನಾಥಪ್ಪ ಜಯಣ್ಣವರು, ಕಾಮಣ್ಣ ಅಣ್ಣವರು, ಆಮೇಲೆ ಗುಂಡಪ್ಪ ಸಂಗಮದವರು ಎಲ್ಲರ ಒಂದು ಹೆಸರುಗಳನ್ನು ತೆಗೆದುಕೊಳ್ಳಾರ್ದೆ ಇಲ್ಲಿರುವಂಥ ಸರ್ವರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರೆ ನಮಗೂ ಚೆನ್ನಾಗಿರ್ತದೆ, ಪ್ರತಿಯೊಬ್ಬರಿಗೂ ಅದರ ಒಂದು ಅನುಭವ ಆಗ್ತದೆ. ಆಮೇಲೆ ಅಪ್ಪವರಿಗೂ ಕೂಡ ಭಾಳಷ್ಟು ಖುಷಿ ಆಗ್ತದೆ. ಯಾಕಂದರೆ ಹೇಳಿದ್ರು ಬಸವ ಕಲ್ಯಾಣದಲ್ಲಿ ಇಷ್ಟು ಜನ ಬೇಗ ಯಾರೂ ಬರ್ತಿದ್ದಿಲ್ಲ ಅಂತ. ನಾವು ಕೂಡ 2 ವರ್ಷ ಬಸವ ಕಲ್ಯಾಣದಲ್ಲಿದ್ದಾಗ 2 ಸಲ ಹೋಗಿದ್ದೆವು. ಅಲ್ಲಿ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿದ್ರು. ಅವರು ಕೂಡ ನೆನೆಸ್ತಾರೆ. ಅದಕ್ಕೆ ಬಸವಲಿಂಗ ಪಟ್ಟದೇವ್ರದ್ದೇನು ಸಂಕಲ್ಪ ಅದ ಅದು ಪ್ರತಿಯೊಂದು ಕೂಡ ಏನಾಗ್ತಾ ಇದೆ ಅಂದರೆ ಅಲ್ಲಿ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ಲಿಕ್ಕೆ ಗುರುಬಸವ ಪಟ್ಟದೇವ್ರದ ಪಾತ್ರ ಕೂಡ ಅವ್ರದ್ದು ಕೂಡ ಬಹಳ ಹೆಚ್ಚಿನದ. ಇಂಥ ಗುರುಗಳ ಒಂದು ಸಿಕ್ಕಿದ್ದು ನಮ್ಗೆ ಅಹೋಭಾಗ್ಯ ಅದ. ಅವರ ಆದೇಶ, ಅವರ ಮಾತು, ಅವರದೊಂದು ಮಾರ್ಗದರ್ಶನ ನಾವು ತಗೊಂಡು ಈ ಒಂದು ವಚನ ಜಾತ್ರೆ ಪ್ರವಚನ ಸೇವಾ ಸಮಿತಿಯ ಒಂದು ಅಧ್ಯಕ್ಷರು ಸಹೋದರಿ ಶಶಿಕಲಾ ವಾಲೆಯವರಾಗಿದ್ದಾರೆ. ಅದು ಅವರೇ ಆಗಿಲ್ಲ ಅಂತಿಲ್ಲ, ನಮ್ಮ ಬಾಲಿಕೆಯಲ್ಲಿ ನಡೆದಂತಹ ಪ್ರವಚನ, ಆಮೇಲೆ ಸಾಮೂಹಿಕ ವಚನ ಪಾರಾಯಣ ಅಷ್ಟೇ ಅಲ್ಲ, ವಚನ ಜಾತ್ರೆ, ಇವು 3 ಕೂಡ ಯಶಸ್ವಿಯಾಗಿ ಮಾಡಿಕೊಂಡು ನಾವು ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು ಇದು ಸೇವೆ. ಯಾಕಂದರೆ ಅಳಿಲು ಸೇವೆ. ಅವರು ಏನೇನೋ ಮಾಡ್ತಾ ಇದ್ದಾರೆ. ರಾತ್ರಿ 12ವರೆಗೆ ಎಲ್ಲಿದ್ದೀರಿ ಅಪ್ಪವ್ರೆ ಅಂದರೆ ಇಬ್ಬರು ಅಪ್ಪವರು 24 ಗಂಟೆ ಒಳಗೆ ಅವರು ಎಲ್ಲೆಲ್ಲಿ ಇರ್ತಾರೆ, ಏನೇನು ಕಾರ್ಯಕ್ರಮ ಮಾಡ್ತಾರೆ ಅಂತ. ನಮ್ಮ ಮನೆಯೊಳಗೆ ಏನಾದರೂ ಸ್ವಲ್ಪ ಹೆಚ್ಚಿಗಾದ್ರೆ ನಾವು ಎಷ್ಟೋ ಏನು ಮಾಡ್ಕೋತೀವಿ. ಆದರೆ ಅವರು ಎಷ್ಟೋ ಆಯಾಸ ಇರಲಾರ್ದು ಈ ವಯಸ್ಸಿನೊಳಗೆ 75-76 ವಯಸ್ಸಾದರೂ ಕೂಡ ಬಸವಲಿಂಗಪ್ಪದೇವರು ಅಂತಹ ಒಂದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ. ಅವ್ರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಗುರುಬಸವ ಪಟ್ಟದೇವರು ಕೂಡ ಅವರ ಆಯಾಸ ಇರಲಾರ್ದಂಗೆ ಬಹಳ ಕ್ರಿಯಾಶೀಲರಾಗಿ ಎಲ್ಲರಿಗೂ ಹಾಲ್ಕಿಯ ಸರ್ವ ಶರಣರನ್ನು ತೆಗೆದುಕೊಳ್ತಾ ಆಶ್ರಮದ ಮೀಟಿಂಗ್ ಇತ್ತು, ಎಲ್ಲರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಅಂತ ಒಂದು ಕಲೆ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಎಲ್ಲಾ ಚನ್ನಬಸವ ಪಟ್ಟದೇವರು, ಇವ್ರಿಗೆ ಕೇಳಿದ್ರೆ ಹೇಳ್ತಾರೆ ಶಕ್ತಿ. ಆ ಮಾತ್ರ ಶಕ್ತಿನೇ ನನಗೆ ಈ ರೀತಿ ಮಾಡ್ಲಿಕ್ಕೆ ಹೆಚ್ಚದ, ಈ ರೀತಿ ಮಾಡಿಸ್ತಾ ಇದೆ. ನಾನೇನೂ ಮಾಡ್ತಾ ಇಲ್ಲ ಅನ್ನುವಂಥ ಭಾವನೆ ಅವರಲ್ಲಿ, ಎಲ್ಲವೂ ಮಾಡಿ ನಾನೇನೂ ಮಾಡಿಲ್ಲ ಅನ್ನುವಂತಹ ಭಾವನೆನೇ ಇದು ಇಷ್ಟು ಎತ್ತರಕ್ಕೆ ನಮ್ಮ ಹಿರೇಮಠ ಹೋಗಲಿಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಪೂಜ್ಯರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನ ಹೇಳಿ ವಾಟ್ಸಪ್ ಬಂದಾಗ್ಯದ ಬಾಬುಣಿಗೆ ಹಾಕ್ರಿ ನಾ ಹೇಳ್ತಾರೆ. ಸಾಮೂಹಿಕ ವಚನ ಪಾರಾಯಣ ಈ ನಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಇಲ್ಲಿವರೆಗೆ ಯಶಸ್ವಿಯಾಗಿ ಮಾತುಗಳನ್ನ ಆಡಿದ್ದಾರೆ. ಇದೀಗ ಬರುವ 12ನೇ ತಾರೀಕು ಅಕ್ಕ ಮಹಾದೇವಿ ಜಯಂತಿ, ಆ ಕುರಿತು ನಮ್ಮ ವೀರಣ್ಣ ಕುಂಬಾರ ಸರ್ ಅವರು ಒಂದು ಪ್ರಕಟಣೆಯನ್ನು ಹೇಳಿದರು. 10ನೇ ತಾರೀಕಿಗೆ ನಿಮ್ಮದೇ ಸ್ವಾಗತ ಅಧ್ಯಕ್ಷತೆ ಇರ್ತದೆ. ಎಲ್ಲರಿಗೂ ಹಲೋ ರೀ, ಇದೇ ಏಪ್ರಿಲ್ 12 ಅದೇ 6:30 ಹಿಡಿದು ಚಲೋ ಇದೆ. ಜಯಂತಿ ಹುಣ್ಣಿಮೆಯನ್ನು ಹಾಂ ರೀ, ಅದರ ಮುಂಚಿತವಾಗಿ 2 ದಿವಸ ಅದೇ ವಚನ ಪಾರಾಯಣ ತಾರೀಕು ಪ್ರವಚನ ಆರಂಭ ಆಗಿರ್ತದೆ. ಮುಂದೆ 15ರಿಂದ ಪಾರಾಯಣ ಅದೇ ಈಗ ಮುಗಿಲ ಬಂದು ಈಗ ಸುಮ್ಮ ದರ್ಶನ ಸಿಗ್ತದೆ ನಿಮ್ಗೆ ಬಂದ್ರು ಒಟ್ಟು ಮಹಾದೇವಿ ಜಯಂತಿ ಸಣ್ಣವ್ರು ಬಂದಿದೆ. ಆ ಅಕ್ಕ ಮಹಾದೇವಿ ಜಯಂತಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಅದೇ ಆರೋಗ್ಯ ಮಾಡಿದ್ರಿ ಈ ಸಲ ವಿಶೇಷವಾಗಿ ಆ ಒಂದು ಅಕ್ಕನ ಜಯಂತಿ ನಿಮ್ಗೆ ತಿಳಿದಿರುವಂತೆ ಕಳೆದ ವರ್ಷ ಕರ್ನಾಟಕ ಚುಟುಕು ಸಾಹಿತ್ಯ ವತಿಯಿಂದ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ನಮ್ಮ ಬಾಲ್ಕಿಯಲ್ಲೇ ನಡೆಯಿತು. ಆ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಿರಿಗೆರೆಯ ಪಂಡಿತಾರಾಧ್ಯ ಸ್ವಾಮಿಗಳು ಸರ್ವಾಧ್ಯಕ್ಷರಾಗಿದ್ದರು. ಆ ಇಡೀ ಸಮ್ಮೇಳನ ನಮ್ಮ ಹಿರೇಮಠ ಸಂಸ್ಥಾನದ ಪೂಜ್ಯರು ಅದರ ಪೂರ್ಣ ಹೊರೆಯನ್ನು ಹೊತ್ಕೊಂಡು ಆ ಒಂದು ಸಮ್ಮೇಳನ ಯಶಸ್ವಿ ಮಾಡಿದ್ದು ನಮಗೆಲ್ಲ ತಿಳಿದಿದೆ. ಆ ಕರ್ನಾಟಕ ಚುಟುಕು ಸಾಹಿತ್ಯ ವತಿಯಿಂದಲೇ ಇನ್ನೊಂದು ಇಲ್ಲಿ
ಅಕ್ಕ ವಚನ ಸಮ್ಮೇಳನ ಅಂತಕ್ಕಂಥ ಹೆಸರಿನಲ್ಲಿ ಒಂದು ದಿವಸದ ಕಾರ್ಯಕ್ರಮ ಅದು ಹಮ್ಮಿಕೊಳ್ಬೇಕು ಅಂತಕ್ಕಂಥದ್ದು ಅವರ ಒಂದು ಸಂದೇಶ ಅಪ್ಪೋರಿಗೆ ಅವ್ರು ತಿಳಿಸಿದ್ದಾರೆ. ಅಪ್ಪೋರು ಏನದ ಅದಕ್ಕೆ ಮಾಡಿರಿ ಅಂತಕ್ಕಂಥ ಒಂದು ಸೂಚನೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿಯವರು ಹುಬ್ಬಳ್ಳಿಯವರು ಈ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲೇ ಇದೆ. ಅವರು ಈ ರೀತಿ ಮಾಡಬೇಕು ಅಂತಂದಾಗ ಅಪ್ಪೋರು ಏನದ ಮಾಡಿರಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಇದೇ ಏಪ್ರಿಲ್ 12ರಂದು ಹಿರೇಮಠ ಸಂಸ್ಥಾನದಲ್ಲಿ ಆ ಒಂದು ಸಮ್ಮೇಳನ ನಡೀತದೆ. ಬೆಳಿಗ್ಗೆ 10:30 ಗಂಟೆಗೆ ಉದ್ಘಾಟನೆ, ತದನಂತರ ವಿಚಾರ ಸಂಕಿರಣ, ತದನಂತರ ಚುಟುಕು ಕವನ ವಾಚನ ಗೋಷ್ಠಿ, ತದನಂತರ ಸಮಾರೋಪ. ಹೀಗೆ ಒಂದು 6-7 ತಾಸಿನ ಕಾರ್ಯಕ್ರಮ ಮಠದಲ್ಲೇ ನಡೀತದೆ. ಆ ಒಂದು ಕಾರ್ಯಕ್ರಮ ನಾವು ಯಾವ ರೀತಿ ಇಲ್ಲಿ ಸಮ್ಮೇಳನ ಯಶಸ್ವಿ ಮಾಡಿದೋ ಅದೇ ರೀತಿಯಲ್ಲಿ ಸಮ್ಮೇಳನ ಯಶಸ್ವಿ ಮಾಡಬೇಕು. ನಮ್ಮ ಭಾಲ್ಕಿ ತಾಲೂಕಿನ ಕರ್ನಾಟಕ ಚುಟುಕು ಸಾಹಿತ್ಯದ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮ ಕಾಶಿನಾಥ್ ಬೋರೆಯವರು ಕೆಲಸ ಮಾಡ್ತಾ ಇದ್ದಾರೆ. ಆ ಬೋರೆಯವರು ಕೂಡ ಅಪ್ಪೋರಿಗೆ ಭೇಟಿಯಾಗಿ ಎಲ್ಲ ಅದು ರೂಪರೇಷೆ ಅಪ್ಪೋರಿಗೆ ತಿಳಿಸಿದ್ದಾರೆ. ಈಗಾಗಲೇ ಎಲ್ಲ ಹೆಸರುಗಳೆಲ್ಲ ಅದರಲ್ಲಿ ಸೇರಿಸಿ ಅಪ್ಪೋರು ಮಾರ್ಗದರ್ಶನ ಕರೆಸ್ಕೊಂಡು ಈಗ ಆಮಂತ್ರಣ ಪತ್ರಿಕೆ ಅವ್ರ ಸಿದ್ಧ ಮಾಡ್ತಾ ಇದ್ದಾರೆ ಕಾಶಿನಾಥ್ ಬೋರೆಯವರು. ಹಾಗಾಗಿ ತಮ್ಮ ಗಮನಕ್ಕಿರಲಿ, ಏಪ್ರಿಲ್ 12ರಂದು ಬೆಳಗ್ಗೆ 10:30ರಿಂದ 4 ಗಂಟೆವರೆಗೆ ಏಪ್ರಿಲ್ 12ರಂದು ಶ್ರೀಮಠದಲ್ಲಿ ಆ ಒಂದು ತಾಲೂಕಾ ಮಟ್ಟದ ಅಕ್ಕ ವಚನ ಸಮ್ಮೇಳನ ನಡೀತದೆ. ಮತ್ತು ಈ ಅನೇಕ ರಂಗಗಳಲ್ಲಿ ಮಹಿಳೆಯರು ಕೆಲವರು ಒಳ್ಳೆಯ ಗುರುತರವಾದ ಒಂದು ಸೇವೆ ಸಲ್ಲಿಸಿರ್ತಾರೆ. ಅಂಥವ್ರಿಗೆ ಗುರುತಿಸಿ ಒಂದು ಯೋಗಾಂಗ ತ್ರಿವೇದಿ ಪ್ರಶಸ್ತಿ ಕೂಡ 4 ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ತಾವು ಸಮಯ ಅವಕಾಶ ಮಾಡಿಕೊಂಡು ಏಪ್ರಿಲ್ 12ರಲ್ಲಿ ನಡೀತಕ್ಕಂಥ ಅಕ್ಕ ವಚನ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾಗಿ ನಮ್ಮ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಭಾಲ್ಕಿ ತಾಲೂಕು ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಈಗ ವಚನ ಮಂಗಳ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ನನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರು ಇಲ್ಲವೆಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶ್ರವಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಜಯವಾಗಲಿ. ಇಲ್ಲಿ ತಂದೆ ನಿಲ್ತಾ ಇದೆ. ಇಲ್ಲಿ ಹೇಳಮ್ಮ, ಇಲ್ಲಿ ಹೇಳಮ್ಮ. ಹೇಳಮ್ಮ. ಚಪ್ಪಲಿ ತೆಗಿ, ಚಪ್ಪಲಿ ತೆಗಿ ಹೇಳಮ್ಮ. ತೆಗಿ ಚಪ್ಪಲಿ. ತಂದೆ ನಿಲ್ತಾ ನೀನು ಮೇಡಮ್. ಸಂಭವ ಐತಿಲ್ಲ ಸಂಭವ ಐತಿಲ್ಲ ಹೇಳಮ್ಮ. ಮತ್ತು ಚಪ್ಪಲಿ ತೆಗಿ, ಚಪ್ಪಲಿ ತೆಗಿ. ಬಾ ಹೇಳೋದು. ಹೇಳ ತಂದೆ ನಿಲ್ತಾ ನೀನು ಹೇಳೋದು. ಚಂದ ಕೈ ಜೋಡಿಸ್ಬೇಕು. ಜೋಡಿ ಹೇಳು ಏನು ಬೇಕಂತ ನೀನು ತಂದೆಯಿಂದ 5 ನಿಮಿಷ ಹೇಳಲ್ಲ. ಮನೆ ಹೇಳು ಅಲ್ಲಿ ತಂದೆ ತಾಯಿ ಅಪ್ಪರಿಗೆ ಈಗ ಒಂದು ಕಾಣಿಕೆ ಕೊಟ್ಟಾರೋ ಮೊಮ್ಮಗಳು ಯಾವಾಗ ಬಂದಾಳ ಇನ್ನು ಬಂದಾಳ.
ನಿನ್ನ ಹೆಸರೇನು? ಅದೇವ್ರ ಪಾಟಿ ಮ್ಯಾಗ ಹೋಗ್ತಾರೆ. ಅದ್ರಿಂದ ಶಾಲ್ ತೆಕ್ಕು ಶಾಲ್ ಒಯ್ ಮಾಡಿ ಆ ಶಾಲ್ ಒಯ್ ಮಾಡಿ ನಡೀತದೆ. ಕರೀಲಿ ಬರ್ರಿ